ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಈಗಾಗಲೇ ದೆಹಲಿಯಲ್ಲಿ ಸಭೆಯನ್ನು ಕರೆದಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಸಭೆ ನಡೀತಿದೆ. ನಾಳೆ ದಿನ NDA ಪಾರ್ಟ್ನರ್ಸ್ನೂ ಸಭೆಯನ್ನು ಕರೆದಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆಗಳಿದ್ದಾಗಿಲ್ಲ. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಪುನಃ ಮೂರನೇ ಬಾರಿಗೆ BJPಯ ಮತ್ತು BJP ಪಕ್ಷದ ಜೊತೆಯಲ್ಲಿರ್ತಕ್ಕಂಥ NDA ಅಲಯನ್ಸ್ನ ಪಕ್ಷಗಳೇನಿದ್ದಾವೆ ಎಲ್ಲರೂ ಜೊತೆಗೂಡಿ ರಾಷ್ಟ್ರದ ಒಂದು ಭದ್ರತೆಗೆ, ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸ್ತಕ್ಕಂಥದ್ದಕ್ಕೆ ಉತ್ತಮವಾದ ಕಾರ್ಯಕ್ರಮಗಳನ್ನು ತರತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಮೂರನೇ ಸರ್ಕಾರ ರಚನೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಮಧ್ಯಾಹ್ನದಿಂದನೇ ಈ ರಿಸಲ್ಟ್ ಯಾವಾಗ ಸ್ವಲ್ಪ ಬಂತು. ಸೊ ಅಲ್ಲಿಂದನೇ ಹಾವು ಏನೇಟ ಶುರುವಾಗಿದೆ. ಒಂದು ಕಡೆ NDA, ಮತ್ತೊಂದು ಕಡೆ ಇಂಡಿಯಾ. ಸೊ ಇದು ಕೆಲವರು ಕಿಂಗ್ ಮೇಕರ್ ಆಗೋ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಇಲ್ಲ, ಅದು ಇವತ್ತಿನ ಈ ಒಂದು ಫಲಿತಾಂಶ ಏನಿದೆ, ಇವತ್ತು ಎಲ್ಲರ ಒಂದು ಸಹಮತಗಳು, ಎಲ್ಲರ ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯ ಇವತ್ತಿನ ಒಂದು ಫಲಿತಾಂಶದ ಆಧಾರದ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಲಿ ಇಲ್ಲ ನಮ್ಮ ಸ್ವಾರ್ಥದ ರಾಜಕಾರಣ ಮಾಡೋದಕ್ಕಾಗಲಿ ಯಾರೂ ಸಹ ಕೈ ಹಾಕಬಾರ್ದು ಅನ್ನೋದು ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಸಿದ್ದರಾಮಯ್ಯ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರು 25 ವರ್ಷದಿಂದ ರಿಪಬ್ಲಿಕ್ ಆಫ್ ಹಾಸನ್ ಮಾಡ್ಕೊಂಡಿದ್ರು, ಯಾಕೆ ಹಾಸನ್ ಸೋತರು ಅನ್ನೋದು. ನೋಡಿ, ಹಾಸನ್ ಸೋಲಲಿಕ್ಕೆ ಕಾರಣ ಬೇರೆ ಬೇರೆ ವಿಷಯಗಳಿದೆ. ಅದು ಕಾಂಗ್ರೆಸ್ನ ಗೆಲುವಲ್ಲ. ಅದು ಹಾಸನದಲ್ಲಿ ಗೆದ್ದಿರತಕ್ಕಂಥದ್ದು ಕಾಂಗ್ರೆಸ್ನ ಗೆಲುವಲ್ಲ. ಅದು ಅವರಿದೊಂದು ಚುನಾವಣೆಯ ಫಲಿತಾಂಶ ಏನಿದೆ, ಫಲಿತಾಂಶ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಚುನಾವಣಾ ಫಲಿತಾಂಶದ ಘೋಷಣೆ ನಂತರ ಮೊದಲು ಯಾರ ಮನೆಗೆ ಹೋದರು? ಕಾಂಗ್ರೆಸ್ ನಾಯಕರು ಮನೆಗೆ ಹೋದ್ರು? ಯಾರ ಮನೆಗೆ ಹೋದರು? ಪೆಂಡ್ರೈವ್ ವಂಚಿತವ್ರ ಮನೆಗೆ ಹೋದ್ರು? ಯಾರ ಮನೆಗೆ ಹೋದರು? ಇದೆಲ್ಲ ಚರ್ಚೆ ಬೇಡ. ಸಿದ್ದರಾಮಯ್ಯನವರು ನಾವು ಹಾಸನ ಜಿಲ್ಲೆಯನ್ನು ಎಂದೂ ಸಹ ದೇವೇಗೌಡರು ರಾಜಕಾರಣಕ್ಕೆ ಬಂದಂಥ ದಿನ 60 ವರ್ಷಗಳಾಗಿದೆ. ಎಂದೂ ಸಹ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ದಬ್ಬಾಳಿಕೆಯ ರಾಜಕಾರಣ ನಾವು ಮಾಡಲಿಕ್ಕೆ ಹೋಗಿಲ್ಲ ನಮ್ಮ ಕುಟುಂಬದಲ್ಲಿ. ಇದೆಲ್ಲ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಒಂದು ಘಟನೆಗಳೇನಿದೆ, ಇದು ದೊಡ್ಡ ಮಟ್ಟದಲ್ಲಿ ವಿರೋಧಿ ಕಸಿರ್ತಕ್ಕಂಥದ್ದೇನಿದೆ, ಅದಕ್ಕೆ ಕಾಲ ಉತ್ತರ ಕೊಡ್ತೇನೆ. ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಆದರೂ ಒಂದು ಮಾತನ್ನು ಹೇಳ್ತೇನೆ, ಹಾಸನ ಜಿಲ್ಲೆಯ ಜನತೆಗೂ ನಮಗೂ ಇರ್ತಕ್ಕಂಥ ಬಾಂಧವ್ಯವೇ ಬೇರೆ. ಈ ಚುನಾವಣೆಯಲ್ಲಿ ಕುತಂತ್ರದ ರಾಜಕಾರಣದ ಮುಖಾಂತರ ಕೆಲವು ವ್ಯಕ್ತಿಗಳ ನಡವಳಿಕೆಗಳಿಂದ ಈ ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥ 40,000 ವೋಟ್ ಬದಲಾವಣೆ ಏನು ದೊಡ್ಡ ವಿಷಯವೇ? ಇವತ್ತು ಆ ರೀತಿ ಹೋದರೆ ರಿಪಬ್ಲಿಕ್ ಅಂತಕ್ಕಂಥದ್ದು ನೀವು ಕೇಳೋದಾದರೆ, ಇವತ್ತು ಬೆಂಗಳೂರು ಗ್ರಾಮಾಂತರದ ರಿಸಲ್ಟ್ ಇದೆಯಲ್ಲ, ಅದನ್ನ ಹೇಳಿ. ಸಿದ್ದರಾಮಯ್ಯವ್ರಿಗೆ ಹೇಳ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದ ರಿಪಬ್ಲಿಕ್ ಏನಿತ್ತು, ರಾಮನಗರ ಜಿಲ್ಲೆಯ ರಿಪಬ್ಲಿಕ್ ಅಂತಕ್ಕಂಥದ್ದೇನು ಇಟ್ಕೊಂಡಿದ್ರು, ಅದಕ್ಕೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಇವತ್ತು 2,65,000ಕ್ಕೂ ಹೆಚ್ಚಿನ ಬಹುಮತ ಏನಿದೆ, ಅಲ್ಲಿಯ ರಿಪಬ್ಲಿಕ್ ಆಡಳಿತವನ್ನು ಇವತ್ತು ಕೊನೆಗೊಳಿಸಿದ್ದಾರೆ ಅಂತಕ್ಕಂಥ ಹೇಳಿದ್ರೆ ನಾನು ಮುಖ್ಯಮಂತ್ರಿಗಳದ್ದು ಹೇಳಿದ್ರೆ ಒಪ್ಪುಗೋತೀನಪ್ಪ. ಅದಕ್ಕೂ DK ಸುರೇಶ್ ಹೇಳ್ತಾರೆ ಏನ್ ಹೇಳ್ತಾರೆ? ಯಾವ ಕುತಂತ್ರ? 2,65,000 ಮತ ಪಡಿಬೇಕಾದ್ರೆ ಕುತಂತ್ರದಲ್ಲಿ ತಗೊಳಕ್ಕಾಗತ್ತಾ? ಪ್ರೀತಿ ವಿಶ್ವಾಸದಲ್ಲಿ ತಗೋಬೇಕು. ಸರ್, ಈಗ ನಿಮ್ಗೆ NDA ನಾಯಕರಿಂದ